ಹಾಯ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ ನೀವೆಲ್ಲ? ಬಲ್ಲಾಲ್ಸ್ ಕ್ಯಾಬೂಸಿಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮದೇ ಮನೆಯ ಮಗಳು ಅಶ್ವಿನಿ ಶೆಟ್ಟಿ. ಇವತ್ತು ನಾವು ಕಾಣೆ ಮೀನಿನ ಒಂದು ಗಸಿಯನ್ನು ಅಥವಾ ಸಾರನ್ನು ಗೋವನ್ ಸ್ಟೈಲಲ್ಲಿ ಮಾಡುವ ತುಂಬಾ ರುಚಿಯಾಗಿರ್ತದೆ ಹಾಗೂ ಮೈಲ್ಡ್ ಫ್ಲೇವರ್ಸನ್ನು ಹೊಂದಿರುವಂತಹ ಒಂದು ಕರಿ ಇದು. ಸೊ ನಮ್ಮ ತುಳುನಾಡಿನ ರೆಸಿಪಿ ಏನಿದೆ ಅದಕ್ಕೆ ಸ್ವಲ್ಪ ಗೋವಾದ ಟಚ್ಚನ್ನು ಕೊಡುವಂಥದ್ದು. ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣವಾ. ಇಲ್ಲಿ 2 ಕಾಣೆ ಮೀನನ್ನು ತಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಗೂ 1 ಟೇಬಲ್ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿಕೊಂಡು ಚೆನ್ನಾಗಿ ಮ್ಯಾರಿನೇಟ್ ಮಾಡಿ 10 ನಿಮಿಷ ಇಡುವ. ಅರ್ಧ ತೆಂಗಿನಕಾಯಿ ಅಂದರೆ 1 ಬೌಲ್ನಷ್ಟು ತೆಂಗಿನ ತುರಿ, 5 ಘಾಟಿ ಮೆಣಸು, 2 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ, 1 ಟೇಬಲ್ ಸ್ಪೂನ್ನಷ್ಟು ಕಾಳು ಮೆಣಸು ಹಾಗೂ ಸ್ವಲ್ಪ ಹುಣಸೆ ಹುಳಿಯನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಲಿಕ್ಕೆ ಬೇಕಿರುವಷ್ಟು ನೀರನ್ನು ಹಾಕ್ಕೊಂಡು ರುಬ್ಬಿಕೊಳ್ಳುವ. ಒಂದು ಮಣ್ಣಿನ ಪಾತ್ರೆಗೆ ತೆಂಗಿನೆಣ್ಣೆ 4 ಟೇಬಲ್ ಸ್ಪೂನ್, 1 ಟೇಬಲ್ ಸ್ಪೂನ್ ಸಾಸಿವೆಯನ್ನು ಹಾಕ್ಕೊಂಡು ಚಟಪಟ ಅನ್ನುವಷ್ಟೊತ್ತಿಗೆ 1 ಈರುಳ್ಳಿಯನ್ನು ಸ್ವಲ್ಪ ಕಟ್ ಮಾಡಿಕೊಂಡು ಹಾಕಿಕೊಂಡು ಅದು ಕಲರ್ ಚೇಂಜ್ ಆಗುವವರೆಗೆ ಹುರ್ಕೊಂಡೆ. ನಂತರ ನಾವೇನು ಮ್ಯಾರಿನೇಟ್ ಮಾಡಿಟ್ಟಿದ್ದೇವೆ ಆ ಮೀನನ್ನು ಹಾಕಿಕೊಂಡು ನಿಧಾನವಾಗಿ ಇದನ್ನು ಸ್ವಲ್ಪ ಬಾಡಿಸ್ಕೊಳ್ಳುವ. ನಿಧಾನ, ಯಾಕಂದರೆ ಮೀನು ತುಂಬಾ ಸಾಫ್ಟ್ ಆಗಿರೋದ್ರಿಂದ ಒಂದು ಸ್ವಲ್ಪ ಪುಡಿ ಪುಡಿ ಆಗುವ ಚಾನ್ಸಸ್ ಇರ್ತದೆ. ಗೋವನ್ ರೆಸಿಪಿ ಅಂದರೆ ಆ್ಯಕ್ಚುಲಿ ಅವರು ಮೀನನ್ನು ಮಾಡುವಾಗ ಏನು ಮೀನು ಕರಿ ಇರಲಿ ಇದೇ ಇರಲಿ ಮೈಲ್ಡ್ ಆಗಿರುವ ಒಂದು ಫ್ಲೇವರ್ಸ್ ಅಥವಾ ಅರೋಮಾ ಇರ್ತದೆ, ಅದರಲ್ಲಿ ಟೇಸ್ಟ್ ಇರ್ತದೆ. ಸೊ ಅದೇ ರೀತಿ ಇವತ್ತು ಮಾಡುವಂಥದ್ದು. ಸ್ವಲ್ಪ ತಿರುವಿ ಹಾಕಿಕೊಂಡು ಕಪಲ್ ಆಫ್ ಮಿನಿಟ್ಸ್ ಬಿಟ್ಕೊಂಡು ನಾವೇನು ರುಬ್ಬಿಕೊಂಡಿದ್ದೇವಲ್ಲ ತೆಂಗಿನಕಾಯಿ ಹಾಗೂ ಮಸಾಲೆಯ ಮಿಶ್ರಣ ಇದೆ ಅದನ್ನು ಹಾಕ್ಕೊಂಡೆ. ಕನ್ಸಿಸ್ಟೆನ್ಸಿಯನ್ನು ಅಡ್ಜಸ್ಟ್ ಮಾಡುವ ಅಂತ ನೀರನ್ನು ಹಾಕ್ಕೊಂಡು ನಿಧಾನವಾಗಿ ಈ ಥರ ಇದನ್ನು ನಾನು ಮಿಕ್ಸ್ ಮಾಡ್ಕೊಳ್ತೇನೆ. ಕೆಳಗೆ ಬೀಳ್ತಾ ಇದೆ. ನಿಧಾನವಾಗಿ ಮಾಡಿಕೊಳ್ಳುವ. ನಂತರ ಸರಿಯಾಗಿ ಮಿಕ್ಸ್ ಆದ ತಕ್ಷಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಈ ಥರ ಮೀನಿಗೇನು ಪುಡಿಯಾಗದ ಥರ ಮಿಕ್ಸ್ ಮಾಡಿಕೊಳ್ಳುವಂಥದ್ದು. ಉಪ್ಪು ಕರೆಕ್ಟಾಗಿ ಇದೆಯಾ, ರುಚಿ ಹೇಗಿದೆ ಅಂತ ಈ ಟೈಮಲ್ಲಿ ನೋಡ್ಕೊಳ್ಳಿ. ಚೆನ್ನಾಗಿ ಕುದಿ ಬರಲಿ, ಯಾಕಂದರೆ ಮೀನು ಅರ್ಧದಷ್ಟು ಬೆಂದಿದೆ. ನೋಡಿ, ಕುದಿ ಬಂದ ನಂತರ ಇದನ್ನು ಫ್ಲೇಮನ್ನು ಆಫ್ ಮಾಡಿಕೊಂಡು ಬಿಸಿ ಬಿಸಿಯಾಗಿ ಇದನ್ನು ಅನ್ನದ ಜೊತೆ ಸರ್ವ್ ಮಾಡ್ಕೊಳ್ಳಿ. ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.